ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತೊಂದು ಮುಖ್ಯವಾದಂಥ ವಿಷಯ ನಿಮಗೋಸ್ಕರ ಸ್ನೇಹಿತರೆ. ಯಾವುದಪ್ಪ ಅಂತಂದರೆ, ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಜಮೀನಿನ ಹಳೆಯ ದಾಖಲಾತಿಗಳನ್ನ ಯಾವ ರೀತಿ ಇಮಿಡಿಯೇಟಾಗಿ ನೋಡ್ಬೋದು ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಜಮೀನಿನ ಡಾಕ್ಯುಮೆಂಟ್ಸು ಅಥವಾ ಸೈಟು, ಭೂಮಿ ಏನೇ ಇರ್ಬೋದು, ಅದರ ಡಾಕ್ಯುಮೆಂಟ್ಸ್ನ ಇಮಿಡಿಯೇಟಾಗಿ ನೋಡಬೇಕು, ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಹಾಗಂತ ತುಂಬ ಫ್ರಾಡ್ಗಳಾಗ್ತಿರುತ್ತೆ ಅಥವಾ ನಮಗೆ ಲೋನಿಗೆ ಬೇಕಿರುತ್ತೆ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಷಯ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ, ಫುಲ್ ವಿಡಿಯೋ ನೋಡಿ. ಕೃಷಿ ಓಲ್ಡ್ ಡಾಕ್ಯುಮೆಂಟ್ಸನ್ನ ಮೊಬೈಲ್ನಲ್ಲಿ ಹೆಂಗಪ್ಪ ನೋಡೋದು ಅಂತ ನೋಡ್ತಾ ಹೋದರೆ ರೈತರಿಗೆ ಭಾಳ ಮುಖ್ಯ ಆಗಿದೆ. ಅಂದರೆ ಲೋನ್ ಪಡೆಯೋಕ್ಕಿರ್ಬೋದು, ಸಾಲ ಪಡೆಯೋದಿರ್ಬೋದು, ಭೂಮಿ ಕುರಿತಾದಂಥ ಇನ್ಯಾವುದೇ ವಿಚಾರಗಳು ತಿಳ್ಕೊಳ್ಳೋಕ್ಕಿರ್ಬೋದು. ಸೊ ಇವೆಲ್ಲದಕ್ಕೂ ದಾಖಲಾತಿಗಳು ಭಾಳ ಇಂಪಾರ್ಟೆಂಟ್ ಆಗಿದೆ. ಆ ದಾಖಲಾತಿಗಳನ್ನ ನಾವು ಆವಾಗಲೇ ಕೆಲವೊಮ್ಮೆ ವೆರಿಫೈ ಮಾಡ್ಕೊಳ್ಳೋ ಅಂಥದ್ದು ಭಾಳ ಮುಖ್ಯ ಆಗಿದೆ ಸ್ನೇಹಿತರೆ. ಕೆಲವೊಮ್ಮೆ ನಾವು ನೋಡ್ಬೋದು, ನಮ್ಮ ಜಾಗದಲ್ಲೇ ಬೇರೆಯವ್ರು ಬಂದು ಏನೋ ಮಾಡಿರ್ಬೋದು, ಅಥವಾ ನಮ್ಮ ಜಾಗ ಒತ್ತಿವರಿ ಆಗಿರ್ಬೋದು, ಅಥವಾ ನಮ್ಮ ಜಾಗ ಇನ್ನೊಂದು ಕಡೆ ಎಲ್ಲೋ ಇರ್ಬೋದು. ಸೊ ಇಂಥ ಎಲ್ಲ ಒಂದು ಟೈಮಲ್ಲಿ ನಾವು ಭೂಮಿಯ ದಾಖಲಾತಿಗಳನ್ನ ನೋಡೋದು ಭಾಳನೇ ಮುಖ್ಯ ಆಗಿದೆ. ಅಂಥ ಒಂದು ಭೂಮಿ ದಾಖಲಾತಿಗಳನ್ನ ನಾವು ಹೇಗಪ್ಪ ನೋಡೋದು, ಯಾವ ಟೈಮಲ್ಲಿ ತೆಗಿಬೋದು, ಹೆಂಗೆ ಈಸಿಯಾಗಿ ಅಂತ ನೋಡ್ತಾ ಹೋದರೆ, ಸೊ ಅದು ಅಲ್ಲದೇನೇನು ಸಾಕಷ್ಟು ವರ್ಷ ಹಳೆಯ ದಾಖಲಾತಿಗಳನ್ನ ತೆಗೆಯೋದಿರ್ಬೋದು. ಇಂಥ ಒಂದು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಹೋದರೆ, ಸೊ ಅವನ್ನ ತರೋಕ್ಕೆ ನಾವು ಈಗ ನಾಡ ಕಚೇರಿಗೆ ಹೋಗ್ಬೋದು, ಅಥವಾ ತಾಲೂಕು ಆಫೀಸಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನೋಡೋದಕ್ಕೆ, ಈಗ ತೆಗಿಯೋದು ಬೇರೆ, ನೋಡೋದಕ್ಕೂ ಸುಮಾರು ಜನಕ್ಕೆ ಸಮಸ್ಯೆ ಆಗ್ತಿರುತ್ತೆ. ಬ್ಯಾಂಕಲ್ಲಿ ಕೇಳ್ತಾರೆ, ಅವನ್ನೆಲ್ಲ ನೋಡೋಕೆ ಒಂದಿನ ಬೇಕಾಗುತ್ತೆ. ಅಲ್ಲೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಚೆಕ್ ಮಾಡಿ ಮಾಡೋದು. ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲೇ ಅಥವಾ ನಮ್ಮ ಒಂದು ಯಾವುದೋ ಒಂದು ಲ್ಯಾಪ್ಟಾಪಲ್ಲೇ ನೋಡೋವಂಥದ್ದು ಹೆಂಗಂತ ನೋಡ್ತಾ ಹೋದರೆ, ಹಾಗೆ ನಾವು ಅವನ್ನ ಪ್ರಿಂಟೌಟ್ ಸಹ ತಕ್ಕೋಬೋದು. ಹೇಗೆ, ಎಷ್ಟು ಈಸಿ ಅಂತಲೂ ಸಹ ನೋಡ್ಬೋದು. ಅಂದರೆ ಮುಖ್ಯವಾಗಿ ನಾವು ವೆಬ್ಸೈಟಲ್ಲಿ ಮೊಬೈಲ್ನಲ್ಲೇ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಪಡಿಬೋದು, ಮತ್ತು ಅವುಗಳನ್ನ ಪ್ರಿಂಟೌಟ್ ಕೂಡ ಸಿಗಬೋದು. ಸೊ ಅದು ಹೇಗಪ್ಪ ಅಂತ ಅಂದರೆ, ಸಿಂಪಲ್ ಆಗಿದೆ. ಒಂದು 2-3 ಸ್ಟೆಪ್ ಅಷ್ಟೇ ಸ್ನೇಹಿತರೆ. ನೀವು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ನಿಮ್ಮ ಮನೇಲಿ ಯಾವ್ದಾರು ಸಿಸ್ಟಮ್ ಇದ್ರೂ ಆಗುತ್ತೆ. ಅದು ಹೇಗಂದರೆ, ನಾವು landrecords.karnataka.gov.in ಇದು ನಮ್ಮ ರಾಜ್ಯದ ಕಂದಾಯ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿದೆ, ಆಯಿತಾ. ಈ ವೆಬ್ಸೈಟಲ್ಲಿ ನಾವು ಹೋಗ್ಬಿಟ್ಟು ವ್ಯೂ RTC ಅಂತ ಕೊಡಿ, ಅಥವಾ MR ಅಂತ ಕೊಡಿ, ಅದನ್ನು ಸೆಲೆಕ್ಟ್ ಮಾಡಿ ನಂತರ ವ್ಯೂ ಕರೆಂಟ್ ಇಯರ್ RTC ಅಂತ ಕೊಡಿ ನೀವು. ಆಗ ಓಲ್ಡ್ ಇಯರ್ RTC ಬರುತ್ತೆ, ಮತ್ತು MR ಮ್ಯುಟೇಷನ್ ಸ್ಟೇಟಸ್ಸು ಎಲ್ಲ ಆಯ್ಕೆ ಮಾಡ್ಕೊಳ್ಳಿ. ಅದನ್ನೆಲ್ಲ ಸೆಲೆಕ್ಟ್ ಆದ ನಂತರ ಈಗ ಹೊಸ ಪೇಜ್ ಓಪನ್ ಆಗುತ್ತೆ. ಆ ಓಪನ್ ಆದಂಥ ಪೇಜಲ್ಲಿ RTC ಮ್ಯುಟೇಷನ್ ಸ್ಟೇಟಸ್ ಅಥವಾ ಖಾತಾ ಎಕ್ಸ್ಟ್ರಾಕ್ಟ್ ಅಥವಾ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ನಾವು ನೋಡಿದ್ರೆ ಅದು ಎಲ್ಲ ಸಿಗುತ್ತೆ ನಿಮಗೆ. ಅದರಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಇರ್ಬೋದು. ಆ ಒಂದು ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಆಪ್ಷನ್ ನೀವು ಬರುತ್ತಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ನಿಧಾನವಾಗಿ ನೀವು ಟ್ರೈ ಮಾಡ್ತಾ ಹೋಗಿ ಈ ವಿಡಿಯೋ ನೋಡ್ಕೊಂಡು ಅಥವಾ ಓದ್ತವ. ಈಗ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಇಮೇಜ್ ಓಪನ್ ಆಗುತ್ತೆ. ಅಂದರೆ ರಿಟ್ರೈವಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಆ ಒಂದು ರಿಟ್ರೈವಲ್ ಸಿಸ್ಟಮ್ ಬರುತ್ತೆ. ಅಲ್ಲಿ ಹೊಸ ಪೇಜು ಸಹ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಒಂದು ಕ್ಯಾಪ್ಚಾ ಕೋಡ್ ಬರುತ್ತಲ್ಲ, ಅದು ಸ್ಟ್ಯಾಂಡರ್ಡು. ಅದನ್ನೆಲ್ಲ ನೀವು ಮಾಡಿದ ನಂತರ ನಿಮ್ಮ OTP ಸಹ ಜನ್ರೇಟ್ ಆಗುತ್ತೆ. ನಂತರ ನಿಮ್ಮ ಫೋನ್ ನಂಬರ್ಗೆ OTPನೂ ಸಹ ಬರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ನಂಬರ್ ಎಂಟ್ರಿ ಕೊಟ್ಟಿರ್ತೀರಲ್ಲ, ಅದು ನಿಮಗೆ OTP ಬರುತ್ತೆ. ಆನಂತರ OTP ಹಾಕ್ಬಿಟ್ಟು ಲಾಗಿನ್ ಹಾಕೋ ಮುಖಾಂತರ, ಸೊ ಈಗ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಯ್ಕೆನ ನೋಡ್ತೀರಾ. ಅದರಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮತ್ತು ಈ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿ ನಂತರ ನೀವು ಸರ್ವೆ ನಂಬರ್ನ ಹಾಕಿ ಸರ್ಚ್ ಮಾಡಬೇಕು. ಎಕ್ಸಾಂಪಲ್ಲು 1, 2, 10, 20 ಈ ರೀತಿಯಾದಂಥ ನಿಮ್ಮ ಸರ್ವೆ ನಂಬರ್ನ ಹಾಕ್ಬಿಟ್ಟು ಸರ್ಚ್ ಮಾಡಿ ಮತ್ತೊಂದು ಹೊಸ ಪೇಜ್ ಸಹ ಓಪನ್ ಆಗುತ್ತೆ ನೆಕ್ಸ್ಟು. ಆ ನಂತರ ಅಲ್ಲಿ ಇಸ್ಸಾ ನಂಬರ್ ಹಾಕಬೇಕು. ನೀವು ಈಗ ಫಾರ್ ಎಕ್ಸಾಂಪಲ್ 50/1, 50/2, 1/2 ಈ ರೀತಿಯಾಗಿ ಏನೋ ಒಂದು ಇರುತ್ತಲ್ಲ, ಅದನ್ನು ಟಿಪ್ಪಣಿ ಪುಸ್ತಕದ ಮೂಲ ಸರ್ವೆ ಪುಸ್ತಕ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ ನಿಮಗೆ. ಆ ನಂತರ ಟಿಪ್ಪಣಿ ಪುಸ್ತಕ 2ನೇ ರೀಕ್ಯಾಪ್ಚುಲೇಷನ್ ಕೊಟ್ಟರೆ ಪ್ರತಿ ಪುಸ್ತಕದ ರೀಸರ್ವೆ ಟಿಪ್ಪಣಿ ನಂಬರ್ನ ಹಾಕ್ತಾ ಹೋದರೆ ಕಾಯಂ ದರ ಅಂತ ಬರುತ್ತೆ. ಅಲ್ಲಿ ಸಾಕಷ್ಟು ದಾಖಲಾತಿಗಳನ್ನ ಆಯ್ಕೆ ಮಾಡ್ಬೋದು ನೀವು. ಇವೆಲ್ಲ ಆಯ್ಕೆ ಮಾಡಿ ನೀವು ವ್ಯೂ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ನಂತರ ನಿಮಗೆ ಬೇಕಾದಂಥ ಜಮೀನಿನ ಅದನ್ನು ಇಲ್ಲಿ ಸ್ಕ್ಯಾನ್ಡ್ ಕಾಪಿ ಬರುತ್ತಲ್ವ, ಅದನ್ನು ತಕ್ಕೊಂಡು ನೀವು ಪ್ರಿಂಟೌಟನ್ನು ತಕ್ಕೋಬೋದು ಸ್ನೇಹಿತರೆ. ಇದು ಪ್ರಿಂಟ್ ತೆಗಿಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಷಯ ಮುಗಿಸ್ತಿದ್ದೀನಿ. ನಮಸ್ಕಾರ.